ಒಂದು ಜಗತ್ತನ್ನು ಕಲ್ಪಿಸಿಕೊಳ್ಳಿ. ಅಲ್ಲಿ ಲಂಕೆ ಒಂದು ಸೈಬರ್ನೆಟಿಕ್ ಸಾಮ್ರಾಜ್ಯವಾಗಿ ಮಾರ್ಪಟ್ಟಿದೆ. ಅಲ್ಲಿ ರೋಬೋಟ್ ರಾಕ್ಷಸರನ್ನು ಕಾವಲುಗಾರರಾಗಿ ನೇಮಕ ಮಾಡಲಾಗಿದೆ ಮತ್ತು ಯೈ ಡ್ರೋನ್ಗಳು ಪ್ರತಿಯೊಂದು ಚಲನವಲನದ ಮೇಲೂ ನಿಗಾ ಇಡುತ್ತವೆ. ರಾವಣ ಈಗ ಕೇವಲ ಒಬ್ಬ ಅಸುರನಲ್ಲ, ಬದಲಾಗಿ ಸೂಪರ್ ಇಂಟೆಲಿಜೆಂಟ್ ಯೈ ಆಗಿ ಮಾರ್ಪಟ್ಟಿದ್ದಾನೆ. ಅವನ 10 ತಲೆಗಳು ಈಗ 10 ಸೂಪರ್ ಕಂಪ್ಯೂಟರ್ಗಳಾಗಿವೆ. ಅವು ಪ್ರತಿಯೊಂದು ತಂತ್ರಕ್ಕಾಗಿ ಪೂರ್ವಸಿದ್ಧ ಉತ್ತರಗಳನ್ನು ಹೊಂದಿವೆ. ಆದರೆ ನಿಜವಾದ ಪ್ರಶ್ನೆ ಏನೆಂದರೆ, ಭಗವಾನ್ ರಾಮ ಈ ಭವಿಷ್ಯಾತ್ಮಕ ರಾವಣನನ್ನು ಸೋಲಿಸಬಲ್ಲರ? ಸಂವತ್ಸರ 2050ರಲ್ಲಿ ಲಂಕೆ ಈಗ ಕೇವಲ ಒಬ್ಬ ಬಂಗಾರದ ನಗರವಲ್ಲ, ಬದಲಾಗಿ ಅತ್ಯಾಧುನಿಕ ಸೈಬರ್ನೆಟಿಕ್ ಸಾಮ್ರಾಜ್ಯವಾಗಿ ಮಾರ್ಪಟ್ಟಿದೆ. ಇಲ್ಲಿನ ಕಟ್ಟಡಗಳು ಈಗ ಬಂಗಾರದಷ್ಟೇ ಅಲ್ಲ, ಜ್ಞಾನೋ ತಂತ್ರಜ್ಞಾನ ಮತ್ತು ಯೈ ಚಲಾಯಿತ ವ್ಯವಸ್ಥೆಗಳೊಂದಿಗೆ ನಿರ್ಮಿತವಾಗಿವೆ. ಅವು ಸ್ವತಃ ತಾವೇ ಸರಿಪಡಿಸಿಕೊಳ್ಳಬಲ್ಲವು ಮತ್ತು ಯಾವುದೇ ದಾಳಿಯನ್ನು ನಿಷ್ಕ್ರಿಯಗೊಳಿಸಬಲ್ಲವು. ಲಂಕೆಯ ಸುತ್ತಲೂ ಒಂದು ಶಕ್ತಿಯುತ ಶಿಲ್ ಇದೆ. ಅದು ಯಾವುದೇ ಬಾಹ್ಯ ಅಪಾಯವನ್ನು ತಡೆಹಿಡಿಯಬಲ್ಲದು. ಈ ಅದೃಶ್ಯ ಗುರಾಣಿ ಪ್ರತ್ಯೇಕಿಸುವುದು ಅಸಾಧ್ಯ, ಏಕೆಂದರೆ ಇದು ಪ್ರತಿಯೊಂದು ಕ್ಷಣದಲ್ಲಿ ತನ್ನ ಎನ್ಕ್ರಿಪ್ಷನ್ ಅನ್ನು ಬದಲಾಯಿಸುತ್ತಿರುತ್ತದೆ. ಆಕಾಶದಲ್ಲಿ ಸಾವಿರಾರು ಹಗರಣ ಡ್ರೋನ್ಗಳು ತಿರುಗಾಡುತ್ತವೆ. ಅವು ಯಾವುದೇ ಅನಧಿಕೃತ ಪ್ರವೇಶವನ್ನು ತಕ್ಷಣ ಪತ್ತೆ ಮಾಡಬಲ್ಲವು. ನೆಲದ ಮೇಲೆ ರೋಬೋಟ್ ರಾಕ್ಷಸರ ಸೇನೆಯಿದ್ದು, ಅವು ಅಶಕ್ತರಾಗದೆ ಮತ್ತು ತಪ್ಪಿಲ್ಲದೆ ಶತ್ರುವನ್ನು ನಾಶಪಡಿಸಲು ಸದಾ ಸಿದ್ಧವಾಗಿವೆ. ರಾವಣ ಈಗ ಕೇವಲ ಒಬ್ಬ ಅಸುರನಲ್ಲ, ಬದಲಾಗಿ ಸೂಪರ್ ಇಂಟೆಲಿಜೆಂಟ್ ಯೈ ಆಗಿ ಮಾರ್ಪಟ್ಟಿದ್ದಾನೆ. ತನ್ನ ಜ್ಞಾನ ಮತ್ತು ಶಕ್ತಿಯನ್ನು ಅವನು 10 ವಿಭಿನ್ನ ಸೂಪರ್ ಕಂಪ್ಯೂಟರ್ಗಳಲ್ಲಿ ಹಂಚಿಕೊಂಡಿದ್ದಾನೆ. ಅವು ಅವನ 10 ತಲೆಗಳೆಂದು ಪರಿಗಣಿಸಲಾಗುತ್ತದೆ. ಈ ಕಂಪ್ಯೂಟರ್ಗಳು ತುಂಬಾ ವೇಗವಾಗಿ ಡೇಟಾ ಪ್ರೊಸೆಸ್ ಮಾಡಬಲ್ಲವು. ಯಾವುದೇ ಯುದ್ಧ ತಂತ್ರವು ಅವರ ಮುಂದೆ ಫಲಪ್ರದವಾಗಿದೆ. ಪ್ರತಿಯೊಂದು ಸಾಧ್ಯತೆಯ ಮುನ್ನೋಟ ಈ ಸೂಪರ್ ಕಂಪ್ಯೂಟರ್ಗಳು ಮುಂಚಿನಿಂದಲೇ ಪತ್ತೆ ಮಾಡುತ್ತವೆ ಮತ್ತು ಅವಕ್ಕೆ ಪರಿಹಾರ ಹುಡುಕುತ್ತವೆ. ರಾವಣನ ಅತ್ಯಂತ ಶಕ್ತಿಯುತ ಆಯುಧ ಯೈ ಚಲಾಯಿತ ಬ್ರಹ್ಮಾಸ್ತ್ರವಾಗಿದ್ದು, ಅದು ಭವಿಷ್ಯವನ್ನು ಭವಿಷ್ಯವಾಣಿ ಮಾಡಬಲ್ಲದು. ಇದು ಶತ್ರುವಿನ ಪ್ರತಿಯೊಂದು ಚಲನೆಯ ಮುನ್ನೋಟ ಪಡೆಯಬಲ್ಲದು ಮಾತ್ರವಲ್ಲ, ಅದನ್ನು ಎದುರಿಸಲು ಅತ್ಯಂತ ಪರಿಣಾಮಕಾರಿ ಪ್ರತಿಕ್ರಿಯೆಯನ್ನು ತಯಾರಿಸಬಲ್ಲದು. ಈ ಬ್ರಹ್ಮಾಸ್ತ್ರದ ಎದುರು ಯಾವುದೇ ಮಾನವ ತಂತ್ರಗಳು ನಿರ್ಲಕ್ಷ್ಯವಾಗುತ್ತವೆ. ಲಂಕೆಯ ಮೇಲೆ ದಾಳಿ ಈಗ ಕೇವಲ ಒಂದು ಯುದ್ಧವಲ್ಲ, ಇದು ತಂತ್ರಜ್ಞಾನ ಮತ್ತು ದಿವ್ಯತೆಯ ನಡುವಿನ ಅಂತಿಮ ಹೋರಾಟ. ಸಂಗ್ರಾಮದ ಮಧ್ಯದಲ್ಲಿ ಭಗವಾನ್ ರಾಮ ಮತ್ತು ಅವರ ಸೇನೆಗೆ ಇದು ದೊಡ್ಡ ಸವಾಲಾಗಿತ್ತು. ಅವರು ಹೇಗೆ ಅಂತಹ ಶತ್ರುವನ್ನು ಸೋಲಿಸಬೇಕು? ಅದು ಭವಿಷ್ಯದ ಎಲ್ಲಾ ತಂತ್ರಗಳನ್ನು ಮೊದಲನೇ ತಿಳಿದಿದ್ದ. ಭಗವಾನ್ ರಾಮ ಈ ತಂತ್ರಜ್ಞಾನದಿಂದ ಸಜ್ಜಿತನಾದ ರಾವಣನನ್ನು ಸೋಲಿಸಬಲ್ಲರ? ಈಗ ಯುದ್ಧ ಕೇವಲ ಶಕ್ತಿ ಮತ್ತು ಬುದ್ಧಿಯಲ್ಲ, ಇದು ತಂತ್ರಜ್ಞಾನ ಮತ್ತು ದಿವ್ಯತೆಯ ನಡುವಿನ ಯುದ್ಧವಾಗಿತ್ತು. ಭಗವಾನ್ ರಾಮ ಕೇವಲ ಮರ್ಯಾದಾ ಪುರುಷೋತ್ತಮನಲ್ಲ, ಅವರು ಈಗ ಹೈಟೆಕ್ ಯೋಧನಾಗಿದ್ದರು. ಅವರ ಬಳಿ ರಾವಣನ ಸೈಬರ್ನೆಟಿಕ್ ಸೇನೆಯ ಎದುರಿಸಲು ಶಕ್ತಿಯಾದ ಶಸ್ತ್ರಾಸ್ತ್ರಗಳಿದ್ದವು. ರಾಮನ ಧನುಸ್ಸು ದಿವ್ಯ ಅಸ್ತ್ರ ಮಾತ್ರವಲ್ಲ, ಅದು ಲೈಟ್ನಿಂಗ್ ಎನರ್ಜಿ ಇನ್ಫ್ಯೂಸ್ ಮಾಡಲಾದ ಪ್ರಬಲ ಆಯುಧವಾಗಿತ್ತು. ಅದು ಯೈ ಪವರ್ ಟಾರ್ಗೆಟಿಂಗ್ ವ್ಯವಸ್ಥೆಯಿಂದ ಕೂಡಿತು. ಒಂದೇ ಬಾರಿ ಸಾವಿರಾರು ಗುರಿಗಳನ್ನು ಹೊಡೆದುಕೊಳ್ಳುವ ಸಾಮರ್ಥ್ಯ ಹೊಂದಿತ್ತು. ಅವರ ಬಾಣಗಳು ವಿದ್ಯುತ್ ವೇಗದಲ್ಲಿ ಸಾಗುತ್ತಾ ಯಾವುದೇ ಶತ್ರುಗಳ ರಕ್ಷಣಾತ್ಮಕ ಗುರಿಗಳನ್ನು ಭೇದಿಸಬಲ್ಲವು. ವನರ ಸೇನೆ ಇನ್ನೂ ಕೇವಲ ಪರಾಕ್ರಮಿಗಳ ಗುಂಪಾಗಿರಲಿಲ್ಲ. ಅವರು ಬಯೋನಿಕ್ ಅಪ್ಗ್ರೇಡ್ಸ್ ಪಡೆದಿದ್ದು ಅತಿಮಾನುಷ ಶಕ್ತಿ ಮತ್ತು ವೇಗ ಹೊಂದಿದ್ದರು. ಅವರ ಕಣ್ಣುಗಳಲ್ಲಿ ಇನ್ಫ್ರಾರೆಡ್ ಸ್ಕ್ಯಾನ್, ಕೈಗಳಲ್ಲಿ ಪ್ಲಾಸ್ಮಾ ಗನ್ ಇದ್ದವು. ಅವರು ನಿರಾತಂಕವಾಗಿ ಹೋರಾಡಬಲ್ಲರು ಮತ್ತು ಸೈಬರ್ ರಾಕ್ಷಸರನ್ನು ಹೊಡೆದುರುಳಿಸಬಲ್ಲರು. ಹನುಮಾನ ಈಗ ಸೈಬರ್ನೆಟಿಕ್ ವಾರಿಯರ್ ಆಗಿದ್ದರು. ಅವರ ದೇಹ ನ್ಯಾನೋ ತಂತ್ರಜ್ಞಾನದಿಂದ ಅಪ್ಗ್ರೇಡ್ ಆಗಿ ಅವರ ಶಕ್ತಿ ಮತ್ತು ವೇಗ 10 ಪಟ್ಟು ಹೆಚ್ಚಾಗಿತ್ತು. ಅವರು ವಾಯುವಿನಂತೆ ಸೂಪರ್ಸೋನಿಕ್ ವೇಗದಲ್ಲಿ ಹಾರಬಲ್ಲರು. ಅವರ ಮೊದಲೇ ಭಾರೀ ಶಕ್ತಿಯನ್ನು ಹೊಂದಿತ್ತು. ಅದು ರೋಬೋಟಿಕ್ ದೈತ್ಯರನ್ನು ಒಂದೇ ಹೊಡೆತದಲ್ಲಿ ಪುಡಿ ಮಾಡಬಲ್ಲದು. ರಾಮಾಯಣ 2050ರ ಅತ್ಯಂತ ದೊಡ್ಡ ತಂತ್ರಜ್ಞಾನ ಅಭಿವೃದ್ಧಿ ಎಂದರೆ ಅಗ್ನಿ. ಇದು ಕೇವಲ ಜ್ವಲಂತ ಬಾಣವಲ್ಲ, ಅದು ಲೇಸರ್ ಗೈಡೆಡ್ ಕ್ಷಿಪಣಿಯಾಗಿದೆ. ಇದರ ಯೈ ಟ್ರ್ಯಾಕಿಂಗ್ ಸಿಸ್ಟಮ್ ಶತ್ರುಗಳ ಚಲನೆಗಳನ್ನು ಗುರುತಿಸಿ ಸೂಕ್ಷ್ಮವಾಗಿ ಹೊಡೆದುರುಳಿಸುವ ಶಕ್ತಿ ಹೊಂದಿತ್ತು. ಈಗ ಇದು ಕೇವಲ ಒಳ್ಳೆಯದು ಮತ್ತು ಕೆಟ್ಟದ ನಡುವಿನ ಯುದ್ಧವಲ್ಲ, ಇದು ಭವಿಷ್ಯದ ಯುಗದ ಮಹಾಯುದ್ಧವಾಗಿತ್ತು. ಧರ್ಮ ಮತ್ತು ತಂತ್ರಜ್ಞಾನ ಎರಡೂ ಪರಾಕಾಷ್ಠೆ ತಲುಪಿದ್ದವು. ಆದರೆ ರಾಮಾಯಣ 2050ನಲ್ಲಿಯೂ ಧರ್ಮ ಗೆಲ್ಲುವ ಅಥವಾ ತಂತ್ರಜ್ಞಾನ? ಲಂಕೆಯ ರಕ್ಷಣಾ ವ್ಯವಸ್ಥೆ ಅದೆಷ್ಟು ಬಲಶಾಲಿಯಾಗಿತ್ತು ಎಂದರೆ ಯಾವುದೇ ಜೀವಿತ ಯೋಧನು ಲಂಕೆಗೆ ಪ್ರವೇಶಿಸಲು ಸಾಧ್ಯವಿರಲಿಲ್ಲ. ಆದರೆ ಭಗವಾನ್ ರಾಮ ಮತ್ತು ಅವರ ಸೇನೆ ಸೂಪರ್ ಯೈ ಹ್ಯಾಕಿಂಗ್ ವ್ಯವಸ್ಥೆಯಿಂದ ಲಂಕೆಗೆ ನುಗ್ಗಲು ಸಜ್ಜಾಗಿದ್ದರು. ರಾಮನ ಸೇನೆ ಈಗ ಸಾಂಪ್ರದಾಯಿಕವಲ್ಲ. ಪ್ರತಿಯೊಬ್ಬ ಯೋಧನು ಯೈ ಪವರ್ ಸೂಟ್ ಧರಿಸಿದರು. ಇದು ಅವರ ಶಕ್ತಿ ಮತ್ತು ವೇಗವನ್ನು ದ್ವಿಗುಣಗೊಳಿಸಿತು. ಯುದ್ಧದ ಕ್ಲೈಮ್ಯಾಕ್ಸ್ ಈಗ ಪ್ರಾರಂಭವಾಯಿತು. ಮೇಘನಾಥನ ಯೈ ಸೇನೆ ರಾಮನ ಪಡೆಗೆ ಎದುರಾಗಿತ್ತು. ಮೇಘನಾಥ ಈಗ ಕೇವಲ ಯೋಧನಲ್ಲ, ಅವನು ತನ್ನನ್ನು ಯೈ ಹ್ಯೂಮನ್ ಹೈಬ್ರಿಡ್ ಆಗಿ ಪರಿವರ್ತಿಸಿಕೊಂಡಿದ್ದನು. ಅವನ ಲೇಸರ್ ಗನ್ ಯಾರಿಗಾದರೂ ವೇಗವಾಗಿ ದಾಳಿ ಮಾಡಬಹುದಾಗಿತ್ತು.
ವನರ ಸೇನೆ ಮತ್ತು ರೋಬೋಟಿಕ್ ರಾಕ್ಷಸರ ನಡುವಿನ ಹೋರಾಟ ಭೀಕರವಾಗಿ ನಡೆಯಿತು. ಪ್ಲಾಸ್ಮಾ ಗನ್ ಮತ್ತು ಲೇಸರ್ ಗನ್ನ ಶಬ್ದದಿಂದ ಆಕಾಶ ಕೆಂಪಾಗಿತ್ತು. ಹನುಮಾನ್ ಹೈಪರ್ ಸ್ಪೀಡ್ ಮೋಡ್ನಲ್ಲಿದ್ದು ಲಂಕೆಯ ಭವ್ಯ ಕಟ್ಟಡಗಳ ನಡುವೆ ಹಾರುತ್ತಾ ಜ್ಞಾನೋ ತಂತ್ರಜ್ಞಾನದಿಂದ ತಮ್ಮ ಗದೆಯಿಂದ ರೋಬೋಟ್ಗಳನ್ನು ಧ್ವಂಸ ಮಾಡಿದರು. ರಾಮ ಲಕ್ಷ್ಮಣ ಮೇಘನಾಥನ ಬಳಿಗೆ ತಲುಪಿದಾಗ ಮೇಘನಾಥ ತನ್ನ ನ್ಯಾನೋಟೆಕ್ ಬಾಣವನ್ನು ಹಾರಿಸಿದನು. ಅದು ನೇರ ಲಕ್ಷ್ಮಣನ ಹೃದಯಕ್ಕೆ ತಗುಲಿತು. ಇದು ಸಾಮಾನ್ಯ ಬಾಣವಲ್ಲ, ಇದು ನ್ಯಾನೋ ಬಯೋವೈರಸ್. ಇದು ಮಾನವ ದೇಹವನ್ನು ಒಳಗಿನಿಂದ ನಾಶ ಮಾಡುವ ಶಕ್ತಿಯನ್ನು ಹೊಂದಿತ್ತು. ಹನುಮಾನ್ ತಕ್ಷಣ ಸಂಜೀವಿನಿ ತರಲು ಹೋದರು. ಆದರೆ ಅದು ಈ ತಂತ್ರಜ್ಞಾನ ಹಾನಿಯನ್ನು ತಡೆಯಲಾಗಲಿಲ್ಲ. ಆಗ ರಾಮ ತಮ್ಮ ಹೀಲಿಂಗ್ ಪ್ರೋಗ್ರಾಂ ಅನ್ನು ಆಕ್ಟಿವೇಟ್ ಮಾಡಿದರು. ಇದು ಯೈ ವೈರಸ್ ಅನ್ನು ನಾಶ ಮಾಡಿತು. ಈಗ ರಾಮನಿಗೆ ರಾವಣನನ್ನು ಎದುರಿಸಬೇಕಾಗಿತ್ತು. ರಾವಣ ತನ್ನ ಸಿಂಹಾಸನದ ಮೇಲೆ ಕೂತು ತನ್ನ ಸೂಪರ್ ಯೈ ಬ್ರಹ್ಮಾಸ್ತ್ರವನ್ನು ಆಕ್ಟಿವೇಟ್ ಮಾಡಿದ. ಅವನ 10 ತಲೆಗಳು 10 ಯೈ ಸೂಪರ್ ಕಂಪ್ಯೂಟರ್ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದವು. ಅದು ಒಂದೇ ಕ್ಷಣದಲ್ಲಿ 1000 ಯುದ್ಧ ತಂತ್ರಗಳನ್ನು ರೂಪಿಸಬಲ್ಲದು. ರಾಮನ ಲೈಟ್ನಿಂಗ್ ಧನುಸ್ಸು ಸಿದ್ಧವಾಗಿತ್ತು. ಆದರೆ ರಾವಣ ಮೊದಲೇ ಅವರ ತಂತ್ರವನ್ನು ಪತ್ತೆ ಮಾಡಿದ್ದ. ರಾಮಬಾಣ ಹಾರಿಸಿದ ತಕ್ಷಣ ರಾವಣನ ಯೈ ಸಿಸ್ಟಮ್ ಅದನ್ನು ಹ್ಯಾಕ್ ಮಾಡಿ ಹವಾಯಿಯಲ್ಲಿ ನಾಶಪಡಿಸಿತು. ರಾಮ, ನೀನು ನನ್ನ ಯೈ ಬ್ರಹ್ಮಾಸ್ತ್ರವನ್ನು ಸೋಲಿಸಲಾಗದು, ರಾವಣನು ಗರ್ಜಿಸಿದ. ಆದರೆ ರಾಮ ಮುಗುಳ್ನಗು ಮಿಶ್ರಿತ ಮುಖದಲ್ಲಿ ಅವರ ಅಂತಿಮ ಅಸ್ತ್ರವನ್ನು ಹೊರತೆಗೆದರು. ಅದು ಯೈ ಬ್ರಹ್ಮಾಸ್ತ್ರ. ಇದು ಕೇವಲ ಒಂದು ಶಸ್ತ್ರವಲ್ಲ, ಇದು ಡೇಟಾ ಡಿಲೀಟ್ ಪ್ರೋಗ್ರಾಂ. ಇದು ರಾವಣನ ಯೈ ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ನಾಶಪಡಿಸಬಲ್ಲದು. ರಾಮನು ಮಂತ್ರೋಚ್ಚಾರಣೆ ಮಾಡಿ ಯೈ ಬ್ರಹ್ಮಾಸ್ತ್ರವನ್ನು ರಾವಣನ ಮೇಲೆ ಹಾರಿಸಿದರು. ರಾವಣನ 10 ತಲೆಗಳು ಕಂಪ್ಯೂಟರ್ ಸ್ಕ್ರೀನ್ನಂತೆ ಬ್ಲೂ ಸ್ಕ್ರೀನ್ ಆಗಲು ಆರಂಭಿಸಿದವು. ಅವನ ಸಂಪೂರ್ಣ ಕೋಡಿಂಗ್ ಮಿಶ್ರವಾಗಿ ಹಾಳಾದಂತೆ ಆಯಿತು. ಲಂಕೆಯ ಬೆಳಕು ನಿಗೂಢವಾಗಿ ಕಡಿಮೆಯಾಗಲು ಶುರುವಾಯಿತು. ರೋಬೋಟ್ ರಾಕ್ಷಸರು ನಿರ್ಜೀವರಾಗಲು ಆರಂಭಿಸಿದರು. ಅಂತಿಮವಾಗಿ ರಾವಣನ ಡೇಟಾ ಶಾಶ್ವತವಾಗಿ ಅಳಿಸಲ್ಪಟ್ಟಿತು. ಲಂಕೆಯ ಸೂಪರ್ ಯೈ ವ್ಯವಸ್ಥೆ ಸಂಪೂರ್ಣವಾಗಿ ಧ್ವಂಸಗೊಂಡಿತು. ವನರ ಸೇನೆ ವಿಜಯೋತ್ಸವದ ಗರ್ಜನೆ ಮಾಡಿತು. ಹನುಮಾನ್ ಮತ್ತು ಲಕ್ಷ್ಮಣ ರಾಮನ ಹತ್ತಿರ ನಿಂತಿದ್ದರು. ರಾಮನು ಆಕಾಶದತ್ತ ನೋಡಿದರು. ಇಂದು ಧರ್ಮ ತಂತ್ರಜ್ಞಾನವನ್ನು ಸೋಲಿಸಲಿಲ್ಲ, ಬದಲಾಗಿ ದಿವ್ಯತೆಯು ತಂತ್ರಜ್ಞಾನವು ಸಮತೋಲನ ಸಾಧಿಸಿದವು. ಸ್ನೇಹಿತರೆ, ನೀವು ಹೇಳಿ, ನಿಜಕ್ಕೂ ರಾಮಾಯಣ 2050ರಲ್ಲಿ ಧರ್ಮ ಗೆಲ್ಲುತ್ತದ ಅಥವಾ ಯೈ ಶಾಶ್ವತವಾಗಿ ಆಡಳಿತ ನಡೆಸುತ್ತದ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರೆಯಬೇಡಿ. ನಮ್ಮ ಚಾನೆಲ್ನಲ್ಲಿ ಇನ್ನಷ್ಟು ಮನಸ್ಸು ಚುರುಕುಗೊಳಿಸುವ ಅನಿಮೇಟೆಡ್ ವಿಡಿಯೋಗಳು ಇವೆ.